ನಮಸ್ತೆ ಎಲ್ರಿಗೂ. ನಾನಿವತ್ತೊಂದು ಸಿಂಪಲ್ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಸಿಂಪಲ್ ಹೀರೆಕಾಯಿ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಮಸ್ಕಾಯಿ ಅಂತ ಹೇಳಿಬಿಟ್ಟು ಮಾಡೋದು ತುಂಬ ಈಸಿ, ತುಂಬ ಸಿಂಪಲ್ಲು. ಒಂದು ಕುಕ್ಕರ್ಗೆ 2 ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಹೆಸರುಬೇಳೆ ನಮಗಿಲ್ಲಿ ಸಾರಿಂದು ತಿಕ್ನೆಸ್ ಕೊಡುತ್ತೆ, ಹಾಗಾಗಿ ಸ್ವಲ್ಪ ಹೆಸರುಬೇಳೆನ ಹಾಕ್ಕೋಬೇಕು. 2 ಬೇಳೆನ ಹಾಕ್ಕೊಂಡು ತೊಳೆದಿಟ್ಕೋಬೇಕು. ಇಲ್ಲಿ ನಾನು ಹೀರೆಕಾಯಿನ ಸಿಪ್ಪೆ ತಕ್ಕೊಂಡು ತಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣಕ್ಕೆ ಹೀರೆಕಾಯಿನ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹೀರೆಕಾಯಿನಲ್ಲಿ ಏನು ಅಡುಗೆ ಮಾಡಿದ್ರೂ ಒಂಥರ ಚೆನ್ನಾಗಿ ಬರುತ್ತೆ. ಹೀರೆಕಾಯಿ ಒಂಥರ ಎಲ್ಲದ್ರ ಜೊತೆಗೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಏನೇ ಫ್ಲೇವರ್ ಹಾಕಲಿ, ಬೋಂಡ ಮಾಡಲಿ, ಪಲ್ಯ ಮಾಡಲಿ, ಸಾರು ಮಾಡಲಿ, ಹೀರೆಕಾಯ್ದು ಒಂಥರ ಫ್ಲೇವರೇ ಬೇರೆ, ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಸಾರು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೊಂದು ಸ್ವಲ್ಪ ಗಟ್ಟಿಯಾಗಿ ತಿಕ್ನೆಸ್ ಆಗಿ ಬರೋದ್ರಿಂದ ಈವನ್ ಚಪಾತಿಗೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹೀರೆಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿನೂ ಇಟ್ಕೊಂಡಿದ್ದೀನಿ. ಹೀರೆಕಾಯಿ ಜೊತೆ ಇದನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕಾಯಿ ತುರಿ ಎಲ್ಲದನ್ನು ಕುಕ್ಕರಾಗಿ ಹಾಕ್ಕೋತಾ ಇದ್ದೀನಿ. ಈ ಸಲ ಅಂತೂ ತುಂಬ ಬಿಸಿಲು. ಈ ಅಡುಗೆ ಮನೆಯನ್ನು ನಿಂತ್ಕೊಂಡು ತುಂಬ ಹೊತ್ತು ಅಡುಗೆನೇ ಮಾಡೋಕ್ಕಾಗಲ್ಲ. ಯಾವಾಗ ಅಡುಗೆ ಮನೆಯಿಂದ ಹೊರಗೆ ಬಂದು ಫ್ಯಾನ್ ಕೆಳಗೆ ಕೂತ್ಕೋತೀವೋ ಅನಿಸ್ತಿರುತ್ತೆ. ಅದರಲ್ಲೂ ಈ ಸಮ್ಮರ್ ಹಾಲಿಡೇಸು, ಮಕ್ಕಳು ಬೇರೆ ಮನೇಲಿರ್ತಾರೆ, ಏನಾದರೂ ಮಾಡಿಕೊಡು ಅಂತಿರ್ತಾರೆ, ಕೆಟ್ಟು ಕೋಪ ಬರ್ತಿರುತ್ತೆ. ಈ ರೀತಿ ಇನ್ಸ್ಟೆಂಟ್ ಸಾರುಗಳು ಅವು ಇವು ಮಾಡಿದ್ರೆ ಬೇಗನೂ ಆಗೋಗ್ಬಿಡುತ್ತೆ, ಅಡುಗೆನೂ ಮುಗಿಯುತ್ತೆ. ಬೆಳಗ್ಗೆ ತಿಂಡಿ ಹೆಚ್ಕೊಳ್ಳೋ ಟೈಮಲ್ಲೇ ಸಾರಿಗೂ ಹೆಚ್ಕೊಳತ್ಲಾಗ ಸಾರು ಮಾಡಿಟ್ಬಿಟ್ರೆ ಮುಗ್ದೋಗುತ್ತೆ. ಈಗ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು ಮತ್ತು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಎಲ್ಲ ಹಾಕಿದ್ಮೇಲೆ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಹೀರೆಕಾಯಿ ಮತ್ತು ಹಾಕಿದ್ದೀನಲ್ಲ, ಅದ್ರ ಬದಲು ಆಲೂಗೆಡ್ಡೆ ಅಥವಾ ಟೊಮೊಟೊ ಏನಾದರೂ ಹಾಕ್ಕೊಂಡು ಈ ರೀತಿ ಸಾರನ್ನ ಮಾಡ್ಕೋಬೋದು. ಬಟ್ ಹೀರೆಕಾಯಿ ಹಾಕಿದ್ರೇ ಸಾರು ಒಳ್ಳೆ ಟೇಸ್ಟ್ ಬರೋದು. ನಂಗೆ ಬೇಸಿಕಲಿ ಹೀರೆಕಾಯಿ ತುಂಬ ಇಷ್ಟ, ಹಾಗಾಗಿ ಈ ಸಾರು ಈ ಸಾರಾಗಲಿ, ಹೀರೆಕಾಯಿ ಬಸ್ಸಾರಾಗಲಿ ಎಲ್ಲ ತುಂಬ ಇಷ್ಟ, ತುಂಬ ಚೆನ್ನಾಗೂ ಇರುತ್ತೆ. ಇದನ್ನು ಲಿಡ್ ಮುಚ್ಚಿಬಿಟ್ಟು ಕುಕ್ಕರ್ ಒಂದು 3ರಿಂದ 4 ವಿಷಲ್ ಮೆತ್ತಗೆ ಬೇಯಿಸ್ಕೋಬೇಕು. ಹೀರೆಕಾಯಿ ಎಲ್ಲ ಆಲ್ಮೋಸ್ಟ್ ಕರ್ಗೋದ್ರೂ ಕೂಡ ಸಾರು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಈಗ ಲಿಡ್ ಮುಚ್ಚಿಬಿಟ್ಟು ಒಂದು 4 ವಿಷಲ್ ಹೊಡಿಸ್ಕೊಂಡಿದ್ದೀನಿ ನಾನೀಗ. ಈಗ ಕುಕ್ಕರ್ ಕೂಗಿ ಪ್ರೆಷರ್ ಬಿಟ್ಟಿದ್ದ, ನಾನೀಗ ಕುಕ್ಕರ್ ತೆಗಿತಾ ಇದ್ದೀನಿ. ನೋಡ್ಬೋದು ತುಂಬ ಮೆತ್ತಗೆ ಸಾಫ್ಟಾಗಿ ಬಂದಿದೆ. ಇನ್ ಕೇಸ್ ಬೆಂದಿಲ್ಲ ಅಂದರೆ ಮತ್ತೊಂದು 2 ವಿಷಲ್ನ ಕೂಗಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಂಗೆ ಯಾಕೋ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನಿಸ್ತು, ಹಾಗಾಗಿ ಮುಚ್ಚಿಬಿಟ್ಟು ಮತ್ತೆ ಒಂದು 2 ವಿಷಲ್ ಕೂಗಿಸ್ಕೊಂಡೆ. ಮತ್ತು ಕುಕ್ಕರಲ್ಲಿ ಒಂದು 2 ವಿಷಲ್ ಹೊಡ್ಸಿದ್ಮೇಲೆ ಅದು ನೆಟ್ಟಾಗಿ ಮೆತ್ತಗೆ ಸಾಫ್ಟಾಗಿ ಬೆಂದಿತ್ತು. ಅದನ್ನು ಸ್ವಲ್ಪ ಹಾಗೆ ಸೌಟಲ್ಲಿ ಮಸಿಬೇಕು. ಹಾಗೆ ಸೌಟಲ್ಲಿ ಸುಮ್ಮನೆ ಒಂದು 4-5 ಸಲ ಹಿಂಗೆ ಮಸಿದ್ರೆ ಸಾಕು, ತುಂಬ ಏನಲ್ಲ, ಮಿಕ್ಸಿಗೆಲ್ಲ ಹಾಕೋದೇನು ಬೇಡ, ಸೌಟಲ್ಲೇ ಜಸ್ಟ್ ಮಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನೀಗ ಮಡಿಕೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೊಂಚೂರು ಅರ್ಶಿನದ ಪುಡಿ, ಖಾರದ ಪುಡಿ ಹಾಕಬೇಕು. ಅರ್ಶಿನ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಖಾರದ ಪುಡಿ ಒಂಚೂರು ಏನಕ್ಕೆ ಆಗಲಿ ನಂಗೆ ಒಂಚೂರು ಖಾರದ ಪುಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಖಾರದ ಪುಡಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಇಲ್ಲಿ ಬೇಯಕ್ಕೆ ಬೇಕಾದ್ರೂ ಬೆಳ್ಳುಳ್ಳಿ ಹಾಕ್ಕೋಬೋದು, ಇಲ್ಲ ಒಗ್ಗರಣೆಗೆ ಬೇಕಾದ್ರೂ ಬೆಳ್ಳುಳ್ಳಿ ಹಾಕ್ಕೋಬೋದು. ಈ ಡಯಟ್ ಎಲ್ಲ ಮಾಡ್ತೀವಿ ಹಾಗೆ ಅಂತಂದರೆ ಈ ಒಗ್ಗರಣೆನ ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಹಾಗೇನೂ ಸಾರು ಮಾಡ್ಕೋಬೋದು, ಹಾಗೇನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಎಣ್ಣೆ ಒಗ್ಗರಣೆ ಬದಲು ತುಪ್ಪದ ಒಗ್ಗರಣೆ ಕೊಟ್ರಂತೂ ಸಾರು ತುಂಬ ಚೆನ್ನಾಗಿರುತ್ತೆ. ಈ ಬಾಣಂತನದಲ್ಲೆಲ್ಲ ನಮಗೆಲ್ಲ ತುಪ್ಪದ ಒಗ್ಗರಣೆನಲ್ಲೇ ಮಾಡಿಕೊಡ್ತಿದ್ದಿದ್ದು. ಇದು ನೀವು ನೋಡ್ಬೋದು, ಸ್ವಲ್ಪ ಮಸ್ತಿದ್ದೀನಿ. ಈಗ ಮಸಿದ ಮೇಲೆ ಈ ಒಗ್ಗರಣೆಗೆ ಬೇಯಿಸಿರೋದನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಮೆತ್ತಗೆ ಸಾಫ್ಟಾಗಿ ಬಂದಿದೆ. ಈ ಸಾರು ಒಂದು ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಸಾಕು. ನಾವು ಕುಕ್ಕರ್ ಬೇಯಬೇಕಾದ್ರೆ ಉಪ್ಪು ಹುಳಿ ಎಲ್ಲ ಹಾಕ್ಕೊಂಡಿದ್ದೀವಿ, ಏನೂ ಹಾಕ್ಕೊಳ್ಳೋ ನೆಸೆಸಿಟಿ ಏನೂ ಇಲ್ಲ. ಈಗ ಸಾರು ಕುದಿ ಬಂದಿದೆ. ನೀವು ಅನ್ನದ ಜೊತೆಗಾರು, ಮುದ್ದೆ ಜೊತೆಗಾರು ನೀವು ಸರ್ವ್ ಮಾಡಿ, ಮನೇಲಿರೋರೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮನೆಯಲ್ಲಿ ಒಂದ್ಸಲ ಹೀರೆಕಾಯಿ ಮಸ್ಕಾಯಿನ ಟ್ರೈ ಮಾಡಿ. ಈ ಸಾರಂತೂ ತುಂಬ ಬೇಗ ಆಗುತ್ತೆ. ಹೀರೆಕಾಯಿ, ಈರುಳ್ಳಿ, ಟೊಮೊಟೊ ಹೆಚ್ಕೊಂಡ್ಬಿಟ್ರೆ ಸಾರು ರೆಡಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ಮುದ್ದೆಗೆ ಮಾಡಿದ್ದೆ ಈ ಸಾರು ಜೊತೆಗೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೆಯಲ್ಲಂತೂ. ನೀವು ಟ್ರೈ ಮಾಡಿ ಒಂದ್ಸಲ.